ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಟೈಟಲ್ ನೋಡಿ ನಾನಿವತ್ತು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂತ. ಮನೆಯಲ್ಲೇ ಈಸಿಯಾಗಿ ಹೇಗೆ ಜೆಲ್ಲಿನ ನಾವು ಮಾಡ್ಬೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ನಾನಿಲ್ಲಿ ತೊಗೊಂಡಿರೋವಂಥದ್ದು ರಾಸ್ಬೆರಿ ಫ್ಲೇವರ್ದು ಮತ್ತು ವೀಕ್ ಫೀಲ್ಡ್ ಅಂತ ಅದ್ರ ಬ್ರ್ಯಾಂಡ್ದು ಒಂದು ಜೆಲ್ಲಿ ಪೌಡರ್ನ ನಾನು ತಂದಿರೋದು. ಆ್ಯಂಡ್ ಈ ಬಾಕ್ಸ್ ಮೇಲೆ ಹೇಗೆ ಮಾಡೋದು ಅಂತ ಮೆಥಡ್ನ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಡೀಟೇಲಾಗಿ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋದಕ್ಕೆ ಅಂತ ನೋಡೋಣ. ತುಂಬ ಸಿಂಪಲ್ ಆ್ಯಂಡ್ ಕಡಿಮೆ ಐಟಮ್ಸಿಂದನೇ ಮಾಡ್ಬೋದು. ಒಂದು 3/4 ಗ್ಲಾಸಷ್ಟು ನಾನಿಲ್ಲಿ ನೀರು ತೊಗೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲ್ ಮತ್ತು ಸ್ಪೂನ್. ಮತ್ತು ಇದು ಜೆಲ್ಲಿದು ಮೌಲ್ಡ್, ಅಂದರೆ ಪ್ಲಾಸ್ಟಿಕ್ದು ಅಥವಾ ಸಿರಾಮಿಕ್ದು ಯಾವುದಾದ್ರೂ ಪರವಾಗಿಲ್ಲ, ಆ ಶೇಪಲ್ಲಿ ಜೆಲ್ಲಿ ನಮಗೆ ಸಿಗುತ್ತೆ. ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ. ಈ ಜೆಲ್ಲಿ ಬಾಕ್ಸ್ ಒಳಗೆ ನಿಮಗೆ 2 ಥರ ಪೌಡರ್ ಅವೈಲಬಲ್ ಇರುತ್ತೆ. ಅಂದರೆ ಒಂದು ರಾಸ್ಬೆರಿ, ನಾನು ಫ್ಲೇವರ್ ತೊಗೊಂಡಿರೋದು ರಾಸ್ಬೆರಿ ಫ್ಲೇವರ್ದು ಪೌಡರ್, ಮತ್ತು ಇದನ್ನು ಪೆಕ್ಟಿನ್ ಪೌಡರ್ ಅಂತ ಹೇಳ್ತೀವಿ. ವೈಟ್ ಕಲರ್ ಕವರಲ್ಲಿ ಇದೆಯಲ್ಲ ಅದು ಪೆಕ್ಟಿನ್ ಪೌಡರ್. ಈ ಪೆಕ್ಟಿನ್ ಪೌಡರಿಂದನೇ ಜೆಲ್ಲಿ ನಮಗೆ ಸಾಫ್ಟಾಗಿ ಆ ಜೆಲ್ಲಿ ಟೆಕ್ಸ್ಚರ್ ಬರೋದಕ್ಕೆ ಯೂಸ್ ಆಗೋದು. ಸೊ ಇಲ್ಲಿ ಕೊಟ್ಟಿರೋವಂಥ 2 ಪೌಡರ್ನು ನಾವು ಮಿಕ್ಸ್ ಮಾಡಬೇಕು. ಅಂದರೆ ಪ್ಯೂರ್ ಕ್ಲಿಯರಾಗಿ ಫುಲ್ ಮಿಕ್ಸ್ ಆಗಬೇಕು. ಪೆಕ್ಟಿನ್ ಪೌಡರ್ ಮತ್ತು ರಾಸ್ಬೆರಿ ಫ್ಲೇವರ್ದು ಪಿಂಕ್ ಕಲರ್ ಪೌಡರ್ ಆ ಬಾಕ್ಸ್ ಒಳಗಿದೆಯಲ್ಲ ಅದೆರಡನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪಿಂಕ್ ಕಲರ್ ಪೌಡರ್ ಇದೆಯಲ್ಲ ಅದು ರಾಸ್ಬೆರಿ ಫ್ಲೇವರ್ ಆಗಿರೋದ್ರಿಂದ ಪಿಂಕ್ ಕಲರ್ ಪೌಡರ್ ಇದೆ. ಇಲ್ಲ ಅಂತ ಅಂದರೆ ಬೇರೆ ಬೇರೆ ಫ್ಲೇವರ್ಗೆ ಬೇರೆ ಬೇರೆ ಕಲರ್, ಅಂದರೆ ಆರೆಂಜ್ ಫ್ಲೇವರ್ ತೊಗೊಂಡ್ರೆ ಆರೆಂಜ್ ಕಲರ್ ಇರುತ್ತೆ, ಮ್ಯಾಂಗೋ ಫ್ಲೇವರ್ ತೊಗೊಂಡ್ರೆ ಸ್ವಲ್ಪ ಮ್ಯಾಂಗೋ ಯೆಲ್ಲೋಯಿಶ್ ಕಲರ್ ಆ ಪೌಡರ್ ಸಿಗುತ್ತೆ. ಬಟ್ ಈ ಪೆಕ್ಟಿನ್ ಪೌಡರ್ ಎಲ್ಲ ಜೆಲ್ಲಿ ಇದರಲ್ಲೂ ಇದ್ದೇ ಇರುತ್ತೆ, ಯಾಕಂದರೆ ಅದು ಮೇನ್ ಇಂಗ್ರೀಡಿಯೆಂಟ್. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕ್ಲಿಯರಾಗಿ ಮಿಕ್ಸ್ ಆಗಬೇಕು. ಈಗ 2 ಪೌಡರ್ಸ್ ತುಂಬ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಮಿಕ್ಸಿಂಗ್ ಬೌಲ್ ನಾವೇನು ತೊಗೊಂಡಿದ್ವಿ ಅಲ್ಲಿಗೆ ನಾನು ಜೆಲ್ಲಿ ಪೌಡರ್ನ, ಅಂದರೆ ಮಿಕ್ಸ್ ಆಗಿರೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಪೌಡರ್ನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜೆಲ್ಲಿ ಹೇಗೆ ಬರುತ್ತೆ ಅನ್ನೋದು ತೋರಿಸೋದಕ್ಕೆ ಅಷ್ಟೇ ನಾನು ಮಾಡ್ತಾ ಇರೋದು. ಕಮ್ಮಿ ಕ್ವಾಂಟಿಟಿಲಿ ನಮಗೆ ಜೆಲ್ಲಿ ಬೇಕು ಅಂತ ಅಂದರೆ 2 ಸ್ಪೂನಷ್ಟು, ಇಲ್ಲ ಜಾಸ್ತಿ ಬೇಕು ಅಂತ ಅಂದರೆ ನೀವು 3 ಅಥವಾ 4 ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಕರಗೋವಷ್ಟೇ ನೀರು ಹಾಕ್ಕೋಬೇಕು. ಅಂದರೆ ಅದಕ್ಕೊಂದು ಅಂದಾಜಲ್ಲಿ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ. ಅದು ಕರಗುತ್ತೆ ನೀರಲ್ಲಿ, ಬೇಗನೆ ಕರಗೋಗುತ್ತೆ. ಸ್ವಲ್ಪ ಕರಗೋ ತನಕನೂ ಸ್ಟಿರ್ ಮಾಡ್ತಾಯಿರಿ. ನೋಡಿ, ಕ್ಲಿಯರಾಗಿ ಪೌಡರ್ ನೀರಲ್ಲಿ ಕರಗಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಸ್ವಲ್ಪ ಕಾಯಿಸಬೇಕು. ಸೊ ಒಂದು ಚಿಕ್ಕ ಪಾತ್ರೆ ತೊಗೊಂಡು ನಾವು ಮಾಡಿರೋವಂಥ ಮಿಕ್ಸ್ಚರ್ ಏನಿದೆ ಅದನ್ನು ಕಾಯಿಸೋದಕ್ಕೆ ಇಡಿ. ಉರಿ ಸಿಮ್ಮಲ್ಲೇ ಇರಲಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಸಿಮ್ಮಲ್ಲೇ ಕಾಯಿಸೋದಕ್ಕೆ ಇಡಿ. ಒಂದು 10 to 15 ಮಿನಿಟ್ಸ್ ಹಿಡಿಯುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಿ. ಮಧ್ಯ ಮಧ್ಯ ಕೈ ಬಿಡ್ಬೋದು, ಏನು ತೊಂದರೆ ಇಲ್ಲ. ಕುದಿ ಬಂದಮೇಲೆ ಜೆಲ್ ಫಾರ್ಮ್ಗೆ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಆಗೋದಕ್ಕೆ ಶುರುವಾಗುತ್ತಲ್ಲ, ಆವಾಗ ಸ್ವಲ್ಪ ಕೈ ಆಡಿಸ್ಲೇಬೇಕು. ಒಂದು 10 to 15 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಅದು ಚೆನ್ನಾಗಿ ಕುದಿ ಬಂದು ಜೆಲ್ಲಿ ಟೆಕ್ಸ್ಚರ್ಗೆ, ಅಂದರೆ ಸ್ಮೂತ್ ಪೇಸ್ಟ್ ರೀತಿ ಫಾರ್ಮ್ ಆಗೋದಕ್ಕೆ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅಂದರೆ ತಣ್ಣಗಾಗೋದಕ್ಕೆ ಇಡಬೇಕು. ತಕ್ಷಣ ನಾವು ಬಿಸಿ ಇದ್ದಾಗಲೇ ಫ್ರಿಜ್ಗೆ ಇಡೋಕ್ಕಾಗೋದಿಲ್ಲ. ಸೊ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣಗಾಗಲಿ. ಮತ್ತು ನಾವು ಜೆಲ್ಲಿಗೆ ಪ್ಲಾಸ್ಟಿಕ್ದು ಮೌಲ್ಡ್ ತೊಗೊಂಡಿದ್ವಲ್ಲ ಅದನ್ನು ನಾವು ತಕ್ಷಣ ಅದರೊಳಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಬಿಸಿ ಇದ್ದಾಗ ಪ್ಲಾಸ್ಟಿಕ್ ಮೌಲ್ಡ್ ಒಳಗೆ ನಾವು ಹಾಕಬಾರ್ದು. ಅದಕ್ಕೇ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ನೋಡಿ, ಈ ಥರ ಒಂದು ಸ್ಮೂತ್ ಪೇಸ್ಟ್ ಫಾರ್ಮ್ ಆಗಿದೆ. ಇದನ್ನು ನಾವೀಗ ಮೌಲ್ಡ್ಗೆ ಹಾಕ್ಬೋದು. ಅಂದರೆ ಪೂರ್ತಿ ತಣ್ಣಗಾಗಬೇಕು ಅಂತ ಬಿಡಬೇಡಿ,
ಸ್ವಲ್ಪ ಉಗುರು ಬೆಚ್ಚಿದ್ದಾಗಲೇ ನಾವು ಮೌಲ್ಡ್ಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಇದನ್ನು ಫ್ರಿಜ್ಜಲ್ಲಿಡೋ ಮುಂಚೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆ ಮೌಲ್ಡ್ ಒಳಗೇ ಆಮೇಲೆ ಫ್ರಿಜ್ಜಲ್ಲಿಟ್ಟರೆ ಜೆಲ್ಲಿ ಒಂದು ನೀಟಾಗಿ ಟೆಕ್ಸ್ಚರಲ್ಲಿ ಬರುತ್ತೆ. ಸೊ ಫ್ರಿಜ್ಜಲ್ಲಿ ನಾವು 1 ಅವರ್ ಇಡಬೇಕಾಗುತ್ತೆ. ಆ ಜೆಲ್ಲಿ ಫಾರ್ಮ್ ಆಗೋದಕ್ಕೆ 1 ಅವರ್ ಟೈಮ್ ಹಿಡಿಯುತ್ತೆ. ಈಗ 1 ಅವರ್ ಆಗಿದೆ. ಫ್ರಿಜ್ಜಿಂದ ಜೆಲ್ಲಿನ ತೆಗೆದು ನೋಡೋಣ ಹೇಗೆ ಫಾರ್ಮ್ ಆಗಿದೆ ಅಂತ. ನೋಡಿ ಈಗ ಜೆಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಸಿಯಾಗಿ ಮತ್ತು ಬೇಗ ಜೆಲ್ಲಿನ ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.